ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಈ ದಿನದ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಹಾಗೂ ಇವತ್ತಿನ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಮದುವೆಯ ಸಮಯದಲ್ಲಿ ಕುಜದೋಷದ ಬಗ್ಗೆ ಕೇಳ್ತಿರ್ತೀವಿ. ಈ ಕುಜದೋಷ ಅಂದ್ರೆ ಏನು ಹಾಗೂ ಇದಕ್ಕೆ ಪರಿಹಾರವನ್ನ ಯಾವ ರೀತಿಯಾಗಿ ಕಂಡುಕೊಳ್ಬೇಕು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಈ ಎಲ್ಲಾ ವಿಚಾರವನ್ನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಧಾರ್ಮಿಕ ಚಿಂತಕರಾದಂತಹ ಶ್ರೀ ಆಚಾರ್ಯ ಗುರುಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಯೋ ನಿತ್ಯಮಚ್ಯುತ ಪದಾಂಭುಜ ಯುಗ್ಮ ರುಗ್ಮ ವ್ಯಾಮೋಹತ ಸ್ಥರಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ ಭಗವತೋಸ್ಯ ದಯೈಕ ಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಬದ್ಧೆ. ಶ್ರೀಮತೆ ರಾಮಾನುಜಾಯ ನಮಃ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳೋಣ. ಗುರುಗಳೇ, ಈ ದಿನದ ಪಂಚಾಂಗದ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಪಂಚಾಂಗ ಅಂತ ಸ್ಥಿತಿರ್ವಿಷ್ಣು ಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ದಿನನಿತ್ಯವೂ ಕೂಡ ಯಾರು ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠನ ಮಾಡ್ತಾರೆ, ಇವರಿಗೆ ಅನೇಕ ಫಲಗಳು ಸಿಗುತ್ತೆ, ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಕೂಡ ಆಗುತ್ತೆ ಅಂತ ಶಾಸ್ತ್ರ. ಹಾಗಾಗಿ ಇವತ್ತಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ, ಶರದೃತು, ಕಾರ್ತೀಕ ಮಾಸ. ನೋಡಿ, ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಕಾರ್ತೀಕ ಮಾಸದ ಕೃಷ್ಣ ಪಕ್ಷ, ಹಾಗೆ ತೃತೀಯ ಮೃಗಶೀರ ನಕ್ಷತ್ರ ಇರುವಂಥದ್ದು ಕೂಡ ನೋಡ್ಕೋಬಹುದು. ಅದೇ ರೀತಿ ಸಿದ್ಧ ಯೋಗ, ವಣಿಜ ಕರ್ಣವನ್ನು ಕೂಡ ಪಂಚಾಂಗದಲ್ಲಿ ನೋಡ್ಕೋಬಹುದಾಗಿದೆ. ಅದೇ ರೀತಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೋಬೇಕಾಗುತ್ತೆ. ಯಾಕಂದರೆ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಲ್ಲ, ಹಾಗೆ ಶುಭ ಪ್ರಯಾಣಗಳನ್ನು ಕೂಡ ನಾವು ಮಾಡ್ಕೊಳ್ಳಲ್ಲ ಅಂತ. ಹಾಗಾಗಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ರಾಹುಕಾಲ 7:46 9 ಗಂಟೆ 12 ನಿಮಿಷದವರೆಗೆ ರಾಹುಕಾಲವನ್ನು ನೋಡಬಹುದು. ಹಾಗೆ ಯಮಗಂಡ ಕಾಲವನ್ನು ನೋಡಿದಾಗ 10:39 12 ಗಂಟೆ 5 ನಿಮಿಷದವರೆಗೆ ಯಮಗಂಡ ಕಾಲವನ್ನು ಕೂಡ ನೋಡ್ಕೋಬಹುದು. ಅದೇ ರೀತಿ ಗುಳಿಕ ಕಾಲ 1:31 2:57 ಗುಳಿಕ ಕಾಲವನ್ನು ಕೂಡ ನಾವು ನೋಡ್ಕೋಬಹುದಾಗಿದೆ. ಅದೇ ರೀತಿ ದಿನನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತವನ್ನು ಹೇಳ್ಕೊಳ್ತಾ ಇದ್ದೀವಿ. ನೋಡಿ, ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ಆಗ್ತಾ ಇದ್ರೆ, ಏನಾದರೂ ಮಕ್ಕಳು ಓದಿದ್ದು ತಲೆಯಲ್ಲಿ ನಿಲ್ತಾ ಇಲ್ಲ ಅಂತಂದರೆ ನೋಡಿ, ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅವರು ಓದ್ಕೋಬೇಕು, ಸ್ಟಡಿ ಮಾಡಬೇಕು. ಅವಾಗ ಚಿತ್ತ ಶುದ್ಧ ಇರುತ್ತೆ ಅಂತ. ಚಿತ್ತ ಶುದ್ಧಿಯಿಂದ ಇರೋದ್ರಿಂದ ಅವರು ಓದಿದ್ದೆಲ್ಲ ತಲೆಯಲ್ಲಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ದಿನನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಾಸ ಮಾಡಿಸಿ ಅನುಕೂಲ ಆಗುವಂಥದ್ದು. ಬ್ರಾಹ್ಮಿ ಮುಹೂರ್ತ 4:40 5:30 ವಿಶೇಷವಾಗಿ ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ನೋಡ್ಕೋಬೋದಾಗಿದೆ. ಅದೇ ರೀತಿ ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಯಾವುದೇ ರೀತಿಯ ನವಗ್ರಹಗಳ ಜಪ ಮಾಡಲಿ ಆಗಲಿ ಅಥವಾ ಏನಾದರೂ ಶುಭ ಕಾರ್ಯಗಳು ಮಾಡ್ಕೊಳ್ಲಿಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಸೂರ್ಯೋದಯಕ್ಕೆ ಮೊದಲು ಅಂತ ಹೇಳುತ್ತೆ. ಹಾಗಾಗಿ ಸೂರ್ಯೋದಯಕ್ಕೆ ಸಮಯ ಯಾವುದಿದೆ ಅಂತ ತಿಳ್ಕೊಬೇಕಾಗುತ್ತೆ. ಸೂರ್ಯೋದಯ ಬೆಳಗ್ಗೆ 6:20 ಈ ದಿನ ಸೂರ್ಯೋದಯ ಆಗುವಂಥದ್ದು. ಅದೇ ರೀತಿ ಸಂಜೆ ಸೂರ್ಯಾಸ್ತಮವು ಕೂಡ 5:50 ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಇವತ್ತು ನೋಡಬಹುದಾಗಿದೆ. ಇನ್ನು ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಂಡಿದ್ದಾಯ್ತು. ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಫಲ ಇದೆ ಹಾಗೂ ಯಾವ ರಾಶಿಗೆ ಅಶುಭ ಫಲ ಇದೆ, ಅಶುಭ ಫಲ ಇರೋರು ಯಾವ ರೀತಿಯ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋದಾದ್ರೆ? ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳನ್ನೇ ನಾವು ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ನೋಡಿ, ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಅವರವರ ನಕ್ಷತ್ರಕ್ಕೆ ಮತ್ತು ಜನ್ಮ ನಕ್ಷತ್ರಕ್ಕೆ ರಾಶಿಗಳು ಗೊತ್ತಿರುವಂಥದ್ದು ಅಥವಾ ನಾಮ ನಕ್ಷತ್ರಕ್ಕೆ ರಾಶಿಗಳು ಗೊತ್ತಿರುವಂಥದ್ದು. ನೋಡಿ, ಕೆಲವರಿಗೆ ಹೇಳ್ತಾರೆ ನಮಗೆ ಜನ್ಮ ನಕ್ಷತ್ರ ಗೊತ್ತಿಲ್ಲ ಅಂತಂದರೆ ನಾವು ಹುಟ್ಟಿದ ಸಮಯ ನಮಗೆ ಗೊತ್ತಿಲ್ಲ, ಆ ಒಂದು ಸಮಯದಲ್ಲಿ ಯಾವ ನಕ್ಷತ್ರ ಇದೆ, ಯಾವ ರಾಶಿ ಇದೆ, ಕೆಲವರಿಗೆ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಅದೇ ರೀತಿ ಕೆಲವರು ಏನು ಮಾಡ್ತಾರೆ, ಅವರ ನಾಮ ನಕ್ಷತ್ರಕ್ಕೆ ಯಾವ ರಾಶಿ ಬರುತ್ತೆ ಅದನ್ನು ಕೂಡ ತಿಳ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ಈ ಒಂದು ಕಾಲಮಾನದಲ್ಲಿ ಸಾಮಾನ್ಯವಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅರ್ಚನೆ ಮಾಡುವಂಥದ್ದು. ಅರ್ಚನೆ ಸಮಯದಲ್ಲಿ ಅಥವಾ ಮದುವೆ ವಿಚಾರ ಬಂದರೂ ಆಗಲಿ ಕೆಲವರು ಕೇಳ್ತಾರೆ,
ನಿಮ್ಮ ಗೋತ್ರ ಯಾವುದು, ನಿಮ್ಮ ನಕ್ಷತ್ರ ಯಾವುದು, ನಿಮ್ಮ ರಾಶಿ ಯಾವುದು. ಯಾಕಂದರೆ ಈ ಒಂದು 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 ಹೆಣ್ಣಿಗೆ ಗಂಡಿಗೆ ಹೆಣ್ಣನ್ನು ನಾವು ಕೂಡಿಸ್ಬೇಕಾದ್ರೂ ಕೂಡ ಅವರ ವಂಶವನ್ನು ನೋಡ್ತೀವಿ, ಅಂದರೆ ಗೋತ್ರವನ್ನು ನೋಡುವಂಥದ್ದು, ನಕ್ಷತ್ರಗಳನ್ನು ನೋಡುವಂಥದ್ದು, ರಾಶಿಗಳನ್ನು ನೋಡುವಂಥದ್ದು ಕೂಡ ಇದು ಇಂದಿನಿಂದ ಬಂದಂತಹ ಸಂಪ್ರದಾಯ ಇದು. ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಇಂಥ ನಕ್ಷತ್ರಗಳಿಗೆ ಇಂಥ ನಕ್ಷತ್ರಗಳ ತುಂಬ ವಿಶೇಷವಾಗಿರುವಂತಹ ಹೊಂದಾಣಿಕೆ ಅನ್ನು ಕೂಡ ನೋಡ್ಬೋದು. ಹಾಗಾಗಿ ಎಲ್ಲರಿಗೂ ಕೂಡ ಅವಶ್ಯಕವಾಗಿ ರಾಶಿಗಳ ಬಗ್ಗೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿನೇ ದಿನನಿತ್ಯವೂ ಕೂಡ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳಿಸ್ಕೊಡ್ತಾ ಇರುವಂಥದ್ದು. ಹಾಗಾಗಿ ನೋಡಿ, ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳೋಣ. ಪ್ರಥಮ ರಾಶಿ ಮೇಷರಾಶಿ. ಆಪ್ತರೊಂದಿಗೆ ತೊಂದರೆ ಅಂತ ಹೇಳ್ತಾರೆ. ನೋಡಿ, ಮೇಷರಾಶಿಯವರಿಗೆ ಇವತ್ತು ವಿಶೇಷವಾಗಿ ಆಪ್ತರಂದ್ರೆ ಯಾರು? ನಮ್ಮ ಜೊತೆಯಲ್ಲಿರೋರಿಂದನೇ ನಮಗೆ ತೊಂದರೆ ಅನುಭವಿಸ್ತೀವಿ ಅಂತ ಹೇಳ್ತಾ ಇದೆ. ಹಾಗೆ ವ್ಯಾಪಾರದಲ್ಲಿ ಅಲ್ಪ ಲಾಭವನ್ನು ಕೂಡ ಇವತ್ತು ನೀವು ಗೋಚರ ಆಗ್ತಿರುವಂಥದ್ದು. ಅಂದರೆ ಮಾಡುವ ವ್ಯಾಪಾರದಲ್ಲಿ ಯಾವುದೇ ಥರದ ಕೆಲಸಗಳು ಮಾಡ್ಕೊಳ್ಳಿ, ನಿಮಗೆ ವಿಶೇಷವಾಗಿ ಲಾಭದಾಯಕ ಆಗುತ್ತೆ. ಯಾಕಂದರೆ ತುಂಬ ದಿವಸದಿಂದ ಯಾವುದೊಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರಾ, ಅದರಲ್ಲಿ ನಷ್ಟ ಅನುಭವಿಸ್ತಾ ಇರ್ತೀರಾ. ಆದರೆ ಇವತ್ತು ಅಲ್ಪ ಲಾಭ ಅಂದರೆ ಇವತ್ತಿಂದ ಪ್ರಾರಂಭ ಆಗುತ್ತೆ. ನಿಮಗೆ ಮೇಷರಾಶಿಯವರಿಗೆ ಅನುಕೂಲವಾಗುವಂತಹ ದಿನ. ವಾಹನ ಓಡಿಸುವ ಸಂದರ್ಭದಲ್ಲಿ ಅದರ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಿದ್ದೆ. ಯಾರೆಲ್ಲ ಮೇಷರಾಶಿಗಳು ಇರ್ತಾರೆ, ಏನಾದರೂ ವಾಹನ ಓಡಿಸೋದು ಅಥವಾ ದೂರದ ಪ್ರಯಾಣ ಇತ್ತು ಅಂದರೂ ಕೂಡ ಎಚ್ಚರಿಕೆಯಿಂದ ಓಡಿಸ್ಬೇಕು. ಕೆಲವರು ಈ ಡ್ರೈವರ್ಸ್ ಎಲ್ಲ ಇರ್ತಾರೆ, ವಾಹನ ಚಾಲಕರು, ಅವರು ಕೂಡ ಎಚ್ಚರಿಕೆಯಿಂದ ಮೇಷರಾಶಿಯವರು ಈ ದಿನವನ್ನು ಕಳಿಬೇಕಾಗುತ್ತೆ. ಹಾಗೆ ವೃಷಭ ರಾಶಿ. ಉದ್ಯೋಗದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೆ. ನೋಡಿ, ವೃಷಭ ರಾಶಿಯವರಿಗೂ ತುಂಬ ವಿಶೇಷವಾಗಿರುವಂಥ ದಿನ. ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಂದುವಂತಹ ದಿನ. ಅಂದರೆ ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಆ ಒಂದು ಸ್ಥಳದಲ್ಲಿ ನಿಮಗೆ ಬಡ್ತಿ ಸಿಗ್ಬೋದು, ಅಥವಾ ಇನ್ನು ಮುಂದೆ ಹೋಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಿರೋದ್ರಿಂದ ಮಾಡುವ ಕೆಲಸ ಕಾರ್ಯದಲ್ಲಿ ನಿಮಗೆ ವಿಶೇಷವಾದಂತಹ ಅನುಕೂಲ ಆಗುತ್ತೆ. ಹಾಗೆ ದಾನ ಧರ್ಮದ ಕಾರ್ಯಗಳಲ್ಲಿ ಆಸಕ್ತಿ ಕೂಡ ನಿಮಗೆ ಇರುವಂಥದ್ದು. ಹಾಗೆ ಕುಟುಂಬ ಸೌಖ್ಯ ಕೂಡ ಇರುತ್ತೆ. ಯಾವಾಗ ದಾನ ಧರ್ಮ ಮಾಡ್ತಾರೆ, ಯಾಕಂದರೆ ಕೆಲವು ಹೇಳ್ತಾ ಇರುತ್ತೆ ದಾನ ಧರ್ಮ ಮಾಡಬೇಕು, ಒಂದು ದೇವಸ್ಥಾನಗಳಿಗೆ ಹೋಗಿ ಪೂಜಾರಿಗಳನ್ನು ಮಾಡಿಸ್ಬೇಕು, ಅಶಕ್ತರಿಗೆ ದಾನಗಳು ಮಾಡಬೇಕು ಅಂತ. ಯಾರಿಗೆ ನೋಡಿ, ಕೆಲವರು ನೋಡಿ ದಾನ ಮಾಡುವಂಥದ್ದು ಕೂಡ ತುಂಬ ವಿಶೇಷ ಇರುತ್ತೆ. ಯಾರಿಗೆ ಆ ಯೋಗ್ಯತೆ ಇದೆ ಅಂತ, ಯಾರಿಗೆ ದಾನ ಕೊಡಬೇಕು ಅಂತ. ಸುಮ್ಮನೆ ಯಾರಿಗೋ ಇದ್ದವ್ರಿಗೆ ಕೊಟ್ಟರೆ, ಕೆಲವು ನೋಡಿ ನಾವು ಸಾಮಾನ್ಯವಾಗಿ ನಾವು ಎಲ್ಲಾದರೂ ಹೋದರೆ ಒಂದು ದೊಡ್ಡ ಇವ್ರ ಹತ್ರ ಹೋಗ್ಬಿಟ್ಟು ನಾವು ಎಲ್ಲೋ ಒಂದು ಫಂಕ್ಷನ್ಗಳಿಗೆ ಹೋದಾಗ ನಾವು ಕೆಲವೊಂದು ವಸ್ತುಗಳು ನಾವು ಕೊಡ್ತಾ ಇರ್ತೀವಿ. ಅದನ್ನು ನೋಡಿ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು, ಎಷ್ಟು ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಈ ದಾನ ಮಾಡುವಂಥದ್ದು ಹಂಗಲ್ಲ. ಯಾರಿಗೆ ಯೋಗ್ಯತೆ ಇದೆ, ಯಾರಿಗೆ ಕೊಡಬೇಕು, ಅರ್ಹರಿಗೆ ದಾನ ಮಾಡಬೇಕು ಅಂತ ಹೇಳ್ತೀವಿ. ಈ ರೀತಿ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ವೃಷಭ ರಾಶಿಯವ್ರಿಗೆ. ಹಾಗೆ ಕುಟುಂಬ ಸೌಖ್ಯ ಇರುವಂಥದ್ದು. ಶತ್ರುಗಳಿಂದ ನಿಮ್ಮ ನೆಮ್ಮದಿ ಹಾಳಾಗುತ್ತೆ ಅಂತ ಹೇಳುತ್ತೆ. ನೋಡಿ, ಕುಟುಂಬದಲ್ಲಿ ಇವತ್ತು ಸುಖ ಶಾಂತಿ ನೆಮ್ಮದಿ ಇದ್ರೂ ಕೂಡ ನಿಮಗೆ ಹಿತಶತ್ರುಗಳಿಂದ ಇವತ್ತು ನೆಮ್ಮದಿ ಹಾಳಾಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಿದೆ ವೃಷಭ ರಾಶಿಯವರಿಗೆ. ಹಾಗೆ ಮಿಥುನ ರಾಶಿ. ದೂರ ಪ್ರಯಾಣದಲ್ಲಿ ಧನ ನಷ್ಟ ಅಂತ ಹೇಳ್ತಾ ಇದ್ದೆ. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ಏನಾದರೂ ದೂರದ ಪ್ರಯಾಣ ಇತ್ತು ಅಂತಂದರೆ ಇವತ್ತು ಅದನ್ನು ಕಡಿಮೆ ಅಂದರೆ ಇವತ್ತು ಆ ಪ್ರಯಾಣವನ್ನು ಸ್ವಲ್ಪ ಕೊಂಚ ನೀವು ಈಗ ಒಂದು 2-3 ದಿನ ಮುಂಚೆ ಮುಂದಕ್ಕೆ ಹಾಕೋಬೇಕಾಗುತ್ತೆ. ಯಾಕಂದರೆ ದೂರದ ಪ್ರಯಾಣ ಮಾಡಿದ್ರೆ ನಷ್ಟ ಅಂತ ಹೇಳುವಂಥದ್ದು. ಯಾವ್ದಾದ್ರು ವಿಶೇಷವಾಗಿರುವಂತಹ ಕೆಲಸಕ್ಕೆ ಇವತ್ತು ಹೋಗ್ಬೇಕು ಅಂದ್ಕೊಂಡ್ರೆ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕಳೆಯುವಂತಹ ಲಕ್ಷಣಗಳು ಕೂಡ ಹೆಚ್ಚಾಗಿರುತ್ತೆ. ಅಂದರೆ ನಿಮ್ಗೆ ಇಷ್ಟವಾಗಿರುವಂತಹ ಒಂದು ಏನೋ ಸ್ಥಳಕ್ಕೆ ಹೋಗ್ಲಿಕ್ಕೇನೋ ಅಥವಾ ನಿಮ್ಮ ಮನೋರಂಜನೆಗೋಸ್ಕರ ಎಲ್ಲೋ ಒಂದು ಹೊರಗಡೆನೋ ಹೋಗುವಂತಹ ಇವತ್ತು ಸುದಿನ ಆಗಿರುವಂಥದ್ದು. ಹಾಗೆ ಗೆಳೆಯರಿಂದ ತೊಂದರೆ ಕೂಡ ಅನುಭವಿಸ್ತೀರಾ ಅಂತ ಹೇಳ್ತಾ ಇದೆ ಮಿಥುನ ರಾಶಿಯವರಿಗೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ಗೆಳೆಯರ ಜೊತೆ ಎಲ್ಲಾದರೂ ಹೊರಗಡೆ ಹೋದ್ರೂ ಕೂಡ ಎಚ್ಚರಿಕೆಯಿಂದ, ಯಾಕೆಂದರೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಹಿತಶತ್ರುಗಳು ಅಂತ. ಹಾಗಾಗಿ ಇಂಥ ಹಿತಶತ್ರುಗಳು, ಗೆಳೆಯರಂದರೆ ಎಲ್ಲರೂ ಆಗಲ್ಲ, ಹಿತಶತ್ರುಗಳಂತಲೇ ಇರ್ತಾರೆ ಕೆಲವರು, ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದು. ಅಂಥವರಿಂದ ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕಾಗುತ್ತೆ ಮಿಥುನ ರಾಶಿಯವರು. ಹಾಗೆ ಕಟಕ ರಾಶಿ. ಆರೋಗ್ಯದಲ್ಲಿ ಏರುಪೇರುಂಟಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಕಟಕ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು, ಕಾಳಜಿ ವಹಿಸಬೇಕು. ಏನಾದರೂ ಕೊಂಚ ಏರುಪೇರಾದರೂ ಕೂಡ ವೈದ್ಯರ ಬಳಿ ತೆರಳಿ ಅದಕ್ಕೆ ತಕ್ಕ ಪರಿಹಾರ ಮಾಡ್ಕೋಬೇಕಾಗುತ್ತೆ ಕಟಕ ರಾಶಿಯವರು. ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಆಸಕ್ತಿ ಕೂಡ ತೋರಿಸುವಂಥದ್ದು, ಪೂಜೆ ಪುನಸ್ಕಾರಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು. ಇವತ್ತು ಕೆಲಸ ಬದಲಾವಣೆ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಿದೆ ಕಟಕ ರಾಶಿಯವರಿಗೆ. ಅಂದರೆ ಯಾಕೆಂದರೆ ಕೆಲಸ ಅಲ್ಲಿ ಒಂದು ಸ್ಥಳದಲ್ಲಿ ಏನಾದರೂ ಕಿರಿಕಿರಿನೋ ಅಥವಾ ನಿಮ್ಗೆ ಇಷ್ಟ ಆಗದಿರೋ ಕೆಲಸ ಮಾಡ್ತಾ ಇದ್ರೇನೋ ನೀವು ಬದಲಾವಣೆ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಕಟಕ ರಾಶಿಯವರಿಗೆ. ಹಾಗೆ ಸಿಂಹ ರಾಶಿ. ಕೆಲಸದ ವಿಘ್ನ ಅಂತ ಹೇಳ್ತಾ ಇದ್ದೆ. ನೋಡಿ, ಸಿಂಹರಾಶಿಯವರಿಗೆ ಏನು ಹೇಳ್ತಾ ಇದ್ದೆ, ಮಾಡುವ ಕೆಲಸದಲ್ಲಿ ವಿಘ್ನ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ವಿಘ್ನ ವಿನಾಶಕ ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಕೆಲಸವನ್ನು, ಕೆಲವೊಂದು ಕಾರ್ಯ ನೋಡಿ ಇವತ್ತು ಪ್ರಾರಂಭ ಸೋಮವಾರ ಒಳ್ಳೆ ದಿನ, ಕಾರ್ತಿಕ್ ಮಾಸ, ಕೆಲವೊಂದು ಮಾಡಲೇಬೇಕು ಅನ್ಕೊಂಬಿಟ್ಟಿರ್ತೀರ. ಅದಕ್ಕೋಸ್ಕರ ಇವತ್ತು ಕೆಲಸದಲ್ಲಿ ವಿಘ್ನ ಅಂತ ಬಂದಾಗ ಏನು ಮಾಡ್ಕೋಬೇಕು, ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಮಾಡುವ ಕೆಲಸ ಕಾರ್ಯ ನಮಗೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಮುಂದುವರಿರಿ, ಅನುಕೂಲ ಆಗುತ್ತೆ. ಹಾಗೆ
ಕೌಟುಂಬಿಕ ಕಲಹಗಳು ಕೂಡ ಉಂಟಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿ, ನೆಮ್ಮದಿ ಕೂಡ ಇವತ್ತು ಇರಲ್ಲ ಅಂತ ಹೇಳ್ತೀನಿ. ಮನೆಯಲ್ಲಿ ಜಗಳದ ವಾತಾವರಣನೋ ಅಥವಾ ಸಮಸ್ಯೆ ಏನೋ ಒಂದಾಗಿ ಇವತ್ತು ನೆಮ್ಮದಿಯನ್ನು ಕಳ್ಕೊಳ್ಳುವ ಲಕ್ಷಣಗಳು ಕೂಡ ಹೆಚ್ಚಾಗಿರುವಂಥದ್ದು. ಹಾಗೆ ಸ್ನೇಹಿತರಿಂದ ಧನ ವ್ಯಯ ಆಗುವಂಥದ್ದು ಕೂಡ ಗೋಚರ ಆಗ್ತಿದೆ. ಹಾಗಾಗಿ ನೋಡಿ, ಇವತ್ತು ನೋಡ್ಕೋಬೇಕು, ಮನೆಯಲ್ಲಿ ಕೂಡ ನೆಮ್ಮದಿ ಇರಲ್ಲ. ಹಾಗೆ ನೀವು ಸ್ನೇಹಿತರ ಜೊತೆ ಏನಾದ್ರು ಹೊರಗಡೆ ಹೋದ್ರೆ ಧನ ವ್ಯಯ ಆಗುವಂಥದ್ದು ಕೂಡ ಗೋಚರ ಆಗ್ತಿದೆ. ಹಾಗಾಗಿ ನೋಡಿಕೊಂಡು ದಿನವನ್ನು ಕಳಿಬೇಕಾಗುತ್ತೆ ಸಿಂಹರಾಶಿಯವ್ರಿಗೆ. ಹಾಗೆ ಕನ್ಯಾ ರಾಶಿ, ಸ್ಥಿರಾಸ್ತಿ ಮಾರಾಟ ಪ್ರಯತ್ನ ಮಾಡುತ್ತೀರಾ ಅಂತ ಹೇಳ್ತೀರಿ. ಅಂದರೆ ಯಾವುದೋ ಒಂದು ಆಸ್ತಿ ತೊಗೊಂಡ್ಬಿಟ್ಟಿರ್ತೀರಾ, ಅಥವಾ ಪಿತ್ರಾರ್ಜಿತ ಆಸ್ತಿ ಆಗಲಿ, ಸ್ಥಿರಾಸ್ತಿ ಅಂತ ಹೇಳ್ತೀವಿ, ಅದನ್ನು ಮಾರಾಟ ಮಾಡುವಂತಹ ಯೋಚನೆಯಲ್ಲಿ ಇದ್ದರೆ ಇವತ್ತು ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು ಕೂಡ ಗೋಚರ ಆಗ್ತಾ ಇದೆ. ಹಾಗೆ ಅನ್ಯ ಜನರಲ್ಲಿ ವೈಮನಸ್ಸು ಕೂಡ ಮೂಡುವಂಥದ್ದು. ನೋಡಿ, ಯಾವಾಗ ಈ ಆಸ್ತಿ ವಿಚಾರಗಳಂತ ಬಂದಾಗ ಬೇರೆಯವರ ಜೊತೆ ನಮಗೆ ವೈಮನಸ್ಸು ಆಗುವಂಥದ್ದು ಕೂಡ ಗೋಚರ ಆಗ್ತಿದೆ. ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆ ಕೂಡ ಅಂತ ಹೇಳ್ತಿದ್ದೆ. ಹಾಗಾಗಿ ಇವತ್ತೇನಾದರೂ ಆಸ್ತಿ ಮಾರಾಟ ಮಾಡೋದು ಅಥವಾ ತೆಗೆದುಕೊಳ್ಳೋದಾಗಲಿ, ಅಥವಾ ಏನಾದರೂ ಹಣದ ವಿಚಾರವಾಗಿ ಏನಾದರೂ ವ್ಯವಹಾರ ಮಾಡ್ಕೋಬೇಕಾದ್ರೂ ಕೂಡ ಎಚ್ಚರಿಕೆಯನ್ನು ಮಾಡಬೇಕು. 2-3 ಬಾರಿ ಯೋಚನೆ ಮಾಡಿ ಮಾಡ್ಕೋಬೇಕಾಗುತ್ತೆ ಕನ್ಯಾ ರಾಶಿಯವರು. ಹಾಗೆ ತುಲಾ ರಾಶಿ, ಕೆಲಸದಲ್ಲಿ ನಷ್ಟ, ಆರ್ಥಿಕ ಪರಿಸ್ಥಿತಿ ಏರುಪೇರು ಉಂಟಾಗುತ್ತೆ ಅಂತ ಹೇಳ್ತಾ ಇದೆ ತುಲಾರಾಶಿಯವರಿಗೆ. ಅಂದರೆ ಮಾಡುವ ಕೆಲಸ ಕಾರ್ಯದಲ್ಲಿ ನಷ್ಟ ಅನುಭವಿಸ್ತೀರಾ, ತದನಂತರ ಆರ್ಥಿಕವಾಗಿ ಏನಾದರೂ ಹಣದ ವಿಚಾರವಾಗಿ ಏರುಪೇರು ಉಂಟಾಗುವಂಥದ್ದು ಕೂಡ ಗೋಚರ ಆಗ್ತಿದೆ. ಹಾಗಾಗಿ ಹಣದ ವಿಚಾರ ಅಂತ ಬಂದಾಗ ನೀವು ಜಾಗ್ರತೆಯಿಂದ ವ್ಯವಹಾರ ಮಾಡ್ಕೊಳ್ಳಿ. ವಿದ್ಯೆಯಲ್ಲಿ ಹಿನ್ನಡೆ ಕೂಡ ಕಾಣಿಸ್ತಾ ಇದೆ. ಮತ್ತು ಈ ದಿನ ಅಧಿಕಾರಿಗಳಿಂದ ತೊಂದರೆ ಕೂಡ ಹೇಳ್ತಾ ಇದೆ. ನೋಡಿ, ತುಲಾರಾಶಿಯವರಿಗೆ ತುಂಬ ಕಷ್ಟಕರವಾದಂತಹ ದಿನ ಆಗಿರುವಂಥದ್ದು. ಕುಲದೇವರ ಆರಾಧನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ, ಎಲ್ಲವೂ ಕೂಡ ಅನುಕೂಲ ಆಗುತ್ತೆ. ಹಾಗೆ ವೃಶ್ಚಿಕ ರಾಶಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಕೂಡ ಸಿಗುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳಿರ್ತೀರಾ, ಕೆಲವರು ಸಾಮಾಜಿಕಕ್ಕೋಸ್ಕರನೇ ಅವರ ಜೀವನವನ್ನು ಮುಡಿಪಾಗಿ ಬಿಟ್ಟಿರ್ತಾರೆ, ಅವ್ರು ಯಾರು ಕೂಡ ಗುರುತಿಸಿರಲ್ಲ. ಅಂತಹ ವೃಶ್ಚಿಕ ರಾಶಿಯವರಿಗೆ ಇವತ್ತು ಮನ್ನಣೆ ಸಿಗುವಂಥದ್ದು ಕೂಡ ಇದೆ. ನಿಮ್ಮ ಸಾರ್ವಜನಿಕವಾಗಿ ಮಾಡಿರುವಂತಹ ಕೆಲಸ ಕಾರ್ಯಗಳನ್ನು ಗುರುತಿಸುವಂತಹ ಕೆಲಸ ಕೂಡ ಇವತ್ತು ಆಗ್ತಾ ಇರುವಂಥದ್ದು. ವಸ್ತ್ರ ಖರೀದಿ ಮಾಡುವಿರಿ ಅಂತ ಹೇಳ್ತಾ ಇದೆ. ಏನೋ ಒಂದು ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಳುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಹಾಗೆ ಅಧಿಕ ತಿರುಗಾಟ ಕೂಡ, ಕೃಷಿಯಲ್ಲಿ ಅಲ್ಪ ಲಾಭವನ್ನು ಕೂಡ ನೀವು ಇವತ್ತು ನಿರೀಕ್ಷೆ ಮಾಡಬಹುದು. ಅಧಿಕ ತಿರುಗಾಟ ಇರುವಂಥದ್ದು. ಯಾಕಂದರೆ ಈ ಸಾಮಾನ್ಯವಾಗಿ ಯಾರಾದರೂ ರಾಜಕೀಯದಲ್ಲಿ ಮಾಡೋದು, ಸಾಮಾಜಿಕವಾಗಿ ಓಡಾಡೋರಿಗೆ ಸ್ವಲ್ಪ ತಿರುಗಾಟ ಹೆಚ್ಚಾಗಿರುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಅಧಿಕ ತಿರುಗಾಟ ಇರೋದ್ರಿಂದ ಸ್ವಲ್ಪ ಕೊಂಚ ಅದನ್ನು ವಿಶ್ರಾಂತಿ ತಗೋಬೇಕಾಗುತ್ತೆ. ಅದೇ ರೀತಿ ಅಲ್ಪ ಕೃಷಿಯಲ್ಲಿ ಕೂಡ ನಿಮಗೆ ಅಲ್ಪ ಲಾಭವನ್ನು ನಿರೀಕ್ಷೆ ಕೂಡ ಮಾಡಬಹುದು ನೀವು. ಹಾಗೆ ಧನಸ್ಸು ರಾಶಿ, ಆಕಸ್ಮಿಕ ಧನ ನಷ್ಟ ಉಂಟಾಗುವಂಥದ್ದು. ಧನಸ್ಸು ರಾಶಿಯವ್ರಿಗೆ ಏನು ಹೇಳ್ತಿದೆ, ಆಕಸ್ಮಿಕ ಧನ ನಷ್ಟ ಅಂತ ಹೇಳುವಂಥದ್ದು. ಹಾಗೆ ತಿರುಗಾಟ, ಮಕ್ಕಳೊಡನೆ ಮನಸ್ತಾಪ ಕೂಡ ಇವತ್ತು ಆಗುವಂಥದ್ದು. ಅಧಿಕ ತಿರುಗಾಟ ಇವರಿಗೂ ಕೂಡ ಧನಸ್ಸು ರಾಶಿಯವರಿಗೆ ಮಕ್ಕಳ ಜೊತೆ ಮನಸ್ತಾಪ ಆಗುವಂಥದ್ದು ಕೂಡ ನೋಡ್ಬೋದು. ಮಿತ್ರರಿಂದ ಸಹಾಯ ಕೂಡ ಸಿಗುವಂಥದ್ದು. ನೋಡಿ, ನಿಮ್ಮ ಮಿತ್ರರಿಂದ ಇವತ್ತು ನಿಮಗೆ ಸಹಾಯದ ನಿರೀಕ್ಷೆ ಕೂಡ ನೀವು ಇವತ್ತು ಮಾಡಬಹುದು ಧನಸ್ಸು ರಾಶಿಯವರು. ಹಾಗೆ ಮಕರ ರಾಶಿ, ಮನೆಯಲ್ಲಿ ಶುಭ ಕಾರ್ಯಗಳ ಸಾಧ್ಯತೆ ಹೆಚ್ಚಾಗುವಂಥದ್ದು. ಯಾರೆಲ್ಲ ಮಕರ ರಾಶಿಗಳು ಇರ್ತಾರೆ, ಮನೆಯಲ್ಲಿ ಶುಭ ವಾರ್ತೆ ಸಿಗುತ್ತೆ. ಅದೇ ಶುಭ ಕಾರ್ಯಗಳಿಗೆ ಮಾತುಕತೆ ಆಗುವಂತಹ ಲಕ್ಷಣಗಳು. ಈ ದಿನ ಪೂರ್ವದ ಪ್ರಯಾಣ ಉತ್ತಮ ಲಾಭ ಕೂಡ ತರುವಂಥದ್ದು. ಏನಾದರೂ ಪೂರ್ವದ ಕಡೆ ಪ್ರಯಾಣ ಇದ್ರೂ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಸುಧಾರಣೆ ಆಗುವಂಥದ್ದು. ಏನಾದರೂ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗಿದ್ರೆ ಅದೂ ಕೂಡ ನಿಮಗೆ ಸುಧಾರಣೆ ಆಗುವಂಥದ್ದು ನೋಡ್ಬೋದು. ಹಾಗೆ ಕುಂಭರಾಶಿ, ತೀರ್ಥಕ್ಷೇತ್ರ ದರ್ಶನ ಮಾಡುವಂತಹ ಸುದಿನ, ಸುಲಕ್ಷಣ ಕೂಡ ಆಗುವಂಥದ್ದು. ಏನಾದರೂ ನೀವು ಕುಲದೇವರಕ್ಕೆ ಹೋಗೋದು ಅಥವಾ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗುವಂತಹ ಒಳ್ಳೆಯ ದಿನ ಆಗಿರುವಂಥದ್ದು. ಇವತ್ತೇನಾದರೂ ಇದ್ದರೆ ಆ ಥರ ಮಾಡ್ಕೋಬೇಕು. ಹಾಗೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಪರಸ್ಥಳವಾಸ, ಬಂಧು ಮಿತ್ರರ ಸಮಾಗಮನ ಕೂಡ ಇವತ್ತಾಗುವಂಥದ್ದು. ನೋಡಿ, ತುಂಬ ಕುಂಭರಾಶಿಯವರಿಗೂ ಕೂಡ ವಿಶೇಷವಾಗಿರುವಂಥ ದಿನ ಆಗುತ್ತೆ. ಸಂಬಂಧಿಕರ ಜೊತೆ ಇವತ್ತು ವಿಶೇಷವಾಗಿ ದಿನ ಕಳೆಯುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ಕಡೆಯ ರಾಶಿ ಮೀನರಾಶಿ, ಕೆಲಸ ಕಾರ್ಯದಲ್ಲಿ ವಿಘ್ನ ಅಂತ ಹೇಳ್ತಿದೆ. ಅನಾರೋಗ್ಯ ಕೂಡ ಕಾಡುತ್ತೆ ಅಂತ ಹೇಳ್ತಿದೆ. ಮಾಡುವ ಕೆಲಸ ಕಾರ್ಯದಲ್ಲಿ ವಿಘ್ನಗಳು ಬರುತ್ತೆ. ಹಾಗೆ ಅನಾರೋಗ್ಯ ಕಾಡುವಂಥದ್ದು ಕೂಡ ನೋಡ್ಕೋಬೇಕು. ಹಾಗೆ ಶತ್ರುಬಾಧೆ ಕೂಡ ಇರುವಂಥದ್ದು. ಹಣದ ತೊಂದರೆ ಕೂಡ ಉಂಟಾಗುತ್ತೆ ಅಂತ ಮೀನರಾಶಿಯವ್ರಿಗೂ ಕೂಡ ಇವತ್ತು ವಿಶೇಷವಾಗಿ ನೋಡಿ, ಶಿವನನ್ನು ಆರಾಧನೆ ಮಾಡಿ ದಿನವನ್ನು ಪ್ರಾರಂಭ ಮಾಡಿ. ಏನೇ ಹಣದ ತೊಂದರೆ ಇದ್ರೂ ಕೂಡ ನಿವಾರಣೆಗೆ, ಸಾಲದ ಬಾಧೆ ಕೂಡ ನಿಮಗೆ ನಿವಾರಣೆ ಆಗುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಮೀನರಾಶಿಯವರಿಗೆ. ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ತಿಳಿದುಕೊಂಡಿದ್ದಾಯ್ತು. ಇನ್ನು ನೀವು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಜಾತಕವನ್ನ ಬರ್ಸ್ಕೊಳ್ಬೇಕು, ನಿಮ್ಮ ಜಾತಕದ ವಿಶ್ಲೇಷಣೆಯನ್ನ ಮಾಡ್ಕೊಳ್ಬೇಕು, ಹಾಗೂ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಸಮಾರಂಭಗಳಿಗೆ ದಿನಾಂಕವನ್ನ ನಿಗದಿ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಭೇಟಿಯಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಅಶ್ವತ್ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇವತ್ತಿನ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಮದುವೆಯ ಸಮಯದಲ್ಲಿ
ನಾವು ಕುಜದೋಷದ ಬಗ್ಗೆ ಕೇಳ್ತಾ ಇರ್ತೀವಿ. ಕುಜದೋಷ ಇರೋದ್ರಿಂದ ಮದುವೆ ವಿಳಂಬ ಆಗ್ತಾ ಇದೆ ಅಂತ ಕೇಳ್ತಿರ್ತೀವಿ. ಈ ಕುಜದೋಷ ಅಂದ್ರೆ ಏನು? ಈ ಕುಜದೋಷಕ್ಕೆ ಯಾವ ರೀತಿ ಪರಿಹಾರವನ್ನ ಕಂಡ್ಕೊಳ್ಬಹುದು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಕುಜದೋಷ ಅಂದ್ರೆ ಏನು, ಹಾಗೂ ಈ ಮದುವೆ ಸಮಯದಲ್ಲಿ ಕುಜದೋಷದ ಬಗ್ಗೆ ಕೇಳ್ತಾ ಇರ್ತೀವಿ ನಾವು, ಇದಕ್ಕೆ ಯಾವ ರೀತಿಯ ಪರಿಹಾರವನ್ನ ಕಂಡ್ಕೊಳ್ಬಹುದು ಅಂತ ತಿಳಿಸ್ಕೊಡೋದಾದ್ರೆ? ನೋಡಿ, ಕುಜದೋಷ ಅನ್ನುವಂಥದ್ದು ನವಗ್ರಹಗಳಲ್ಲಿ ಮಂಗಳ ಗ್ರಹವನ್ನು ಸೂಚನೆ ಮಾಡುತ್ತೆ. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತವೇ ನಮಃ ಅಂತ. ನೋಡಿ, ಆದಿತ್ಯನೇ ನವಗ್ರಹಗಳಲ್ಲಿ ವಿಶೇಷವಾಗಿರುವಂತಹ ಗ್ರಹ ಕುಜಗ್ರಹ ಅಂತ, ಮಂಗಳ ಗ್ರಹನಂತ ಹೇಳ್ತೀವಿ, ಸಹೋದರ ಕಾರಕರಂತ ಹೇಳ್ತೀವಿ. ನೋಡಿ, ಕುಜನನ್ನು ನಾವು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ಹೋಲಿಸ್ತಾರೆ. ಅಂದರೆ ಏನಾದರೂ ಅಣ್ಣ ತಮ್ಮಂದಿರ ತೊಂದರೆಗಳು, ವಿರಸಗಳು, ಅಕ್ಕ ತಂಗಿಯರಲ್ಲಿ ತೊಂದರೆಗಳು ಆಗ್ತಾಯಿದ್ರೆ ಕುಜ ಶಾಂತಿ ಮಾಡಬೇಕು ಅಂತ ಹೇಳುತ್ತೆ. ಅದೇ ರೀತಿ ವಿಶೇಷವಾಗಿ ಸರ್ಪದೋಷಕ್ಕೆ ಕುಜನನ್ನು ಕೂಡ ಪೂಜೆ ಮಾಡುವಂಥದ್ದಿದೆ. ನೋಡಿ, ಯಾಕೆ ಇದು ಸರ್ಪದೋಷ ಅಂತ, ಒಂದು ನಮ್ಮ ಹಿರಿಯರು ಏನಾದರೂ ಪೂರ್ವಜರು ಸರ್ಪಗಳಿಗೆ ಹಾನಿ ಉಂಟು ಮಾಡಿದ್ರೆ, ಅಂದರೆ ಒಂದು ಸರ್ಪ ಸಂಹಾರ ಮಾಡಿದರೆ, ಅಥವಾ ನೋಡಿ ಇನ್ನೊಂದು ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ, ಕುಜದೋಷ ಅನ್ನುವಂಥದ್ದು, ಈ ಸರ್ಪದೋಷ ಅನ್ನುವಂಥದ್ದು ಯಾರಾದರೂ ಸರ್ಪಗಳಿಗೆ ಹೊಡಿತಾ ಇರ್ತಾರಲ್ವ, ಹಾನಿ ಉಂಟು ಮಾಡ್ತಾ ಇರ್ತಾರಲ್ಲ, ಸಾಯಿಸ್ತಾ ಇರ್ತಾರಲ್ಲ, ಅದನ್ನು ನೋಡಿದ್ರೂ ಕೂಡ ಅದು ನಮಗೆ ಕುಜದೋಷ ಬರುತ್ತೆ ಅಂತ. ನೋಡಿ, ನಮ್ಮ ಹಿಂದೆ ಎಲ್ಲ ಹಿರಿಯರು ಏನು ಮಾಡ್ತಿದ್ರು, ಈಗ ಹಾವು ನೋಡಿಯೋದು, ಎರಡು ಹಾವುಗಳು ಇರೋದು ನೋಡಿದ್ರೆ ಅಲ್ಲಿ ಸ್ವಲ್ಪ ಬಟ್ಟೆ ಅರ್ಧಾಕ್ ಬರಬೇಕು, ಅದು ಇದು ಹೇಳ್ತಾ ಇರ್ತಾರೆ. ಅದೆಲ್ಲ ಯಾಕಂದರೆ ಅದು ಹಿಂದಿನಿಂದನೂ ಕೂಡ ನಂಬಿಕೊಂಡು ಬಂದುಬಿಟ್ಟಿದ್ದಾರೆ. ಈ ಒಂದು ಸರ್ಪಕ್ಕೆ ನಾವು ಅಷ್ಟು ಮಹತ್ವ ಇರುವಂಥದ್ದು. ಅದಕ್ಕೇನಾದರೂ ಹಾನಿ ಉಂಟು ಮಾಡಿದ್ರೆ ಅದು ಏನಾಗುತ್ತೆ, ವಂಶ ಉದ್ಧಾರ ಮಾಡ್ಲಿಕ್ಕೆ ಬಿಡಲ್ಲ. ವಂಶ ಉದ್ಧಾರ ಆಗಬೇಕಂದ್ರೆ ಏನು ಮಾಡಬೇಕು, ಫಸ್ಟು ಮದುವೆ ಆಗಬೇಕು, ಆಮೇಲೆ ಮಕ್ಕಳಾಗಬೇಕು. ಇದೆಲ್ಲವೂ ಕೂಡ ತಡೆ ಆಗ್ಬಿಡುತ್ತಂತೆ. ಯಾಕಂದರೆ ಈ ರೀತಿ ಏನಾದರೂ ಸರ್ಪದೋಷ ಬಂತು ಅಂತಂದರೆ ತೊಂದರೆ ಅನುಭವಿಸ್ತೀವಿ. ಅದರ ರೀತಿ ಈ ಕುಜನ್ನು ಕೂಡ ನೋಡುವಂಥದ್ದು ಮದುವೆ ಸಂದರ್ಭದಲ್ಲಿ ಕುಜದೋಷ ಅಂತ ಇರ್ತಾರೆ. ಕುಜದೋಷ ಅಂದರೆ ಈ ಮಂಗಳ ಗ್ರಹನನ್ನು ನಾವು ಕುಜ ಅಂತ ಹೇಳ್ತೀವಿ. ಹಾಗಾಗಿ ಏನಾದರೂ ಈ ಕುಜದೋಷ ಜಾತಕದಲ್ಲಿ ಇತ್ತು ಅಂತಂದರೆ ಮದುವೆ ತಡ ಆಗುವಂಥದ್ದು, ವಿವಾಹ ತುಂಬ ತಡ ಆಗ್ತಾ ಇರುತ್ತೆ, ಅಥವಾ ಈಗ ವಿವಾಹ ಕೂಡಿಬಿಟ್ಟಿರುತ್ತೆ, ಕೂಡಿ ಮತ್ತೆ ಕೆಲವರು ನೋಡಿ ಸಾಮಾನ್ಯವಾಗಿ ಎಂಗೇಜ್ಮೆಂಟ್ ಆದ್ಮೇಲೆ ಕೂಡ ಅದು ಬಿಟ್ಟೋಗೋರು ನೋಡಿರ್ತೀವಿ. ಇದೆಲ್ಲವೂ ಕೂಡ ಯಾಕೆ, ಈಗ ಕೆಲವರು ಜಾತಕವನ್ನು ನೋಡಿಕೊಂಡಾಗ ಅವರ ಲಗ್ನದಿಂದ ನಾವು ನೋಡ್ತೀವಿ, ಈಗ ಕುಜ ಏನಾದರೂ ಲಗ್ನದಲ್ಲಿ ಕೆಟ್ಟಿದ್ರೆ, ಈ ರೀತಿ ಎಲ್ಲ ತೊಂದರೆಗಳಾದರೆ ಅದು ಕುಜದೋಷ ಅಂತ ನೋಡ್ತಾ ಇರ್ತಾರೆ. ಕುಜ ಏನಾದರೂ ನೀಚ ಸ್ಥಾನದಲ್ಲಿದ್ದರೆ, ಶತ್ರುಗಳ ಮನೇಲಿದ್ದರೆ, ದೃಷ್ಟಿ ಏನಾದರೂ ನೀಚ ಗ್ರಹಗಳ ದೃಷ್ಟಿ ಇದ್ದರೆ ಕುಜದೋಷ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಈ ರೀತಿ ಏನಾದರೂ ಕುಜದೋಷ ಜಾತಕದಲ್ಲಿದ್ದರೆ ಏನು ಮಾಡ್ಕೋಬೇಕು? ಕೆಲವೊಂದು ನೋಡಿ, ನಾವು ಇವತ್ತು ನಿಮಗೆ ಸರಳವಾಗಿ, ಕೆಲವರು ನಾವು ಸಾಮಾನ್ಯವಾಗಿ ಹಿಂದೆ ಎಲ್ಲ ಹೇಳಿದ್ವಿ ಕುಜದೋಷ ಅಂದರೆ ಏನು, ಯಾಕೆ ಬರುತ್ತೆ, ಅದೆಲ್ಲ ಕೂಡ ಸಾಮಾನ್ಯಗಳಿದೆ. ಅಂದರೆ ಇವತ್ತು ನಿಮಗೆ ವಿಶೇಷವಾಗಿ ಕುಜ ಗ್ರಹ ಅಂದರೆ ಏನು ಅಂತ ಹೇಳ್ತೀವಿ. ನೋಡಿ, ರುದ್ರನ ಬಿಸಿಯಾದ ಬೆವರಿನಿಂದ ಈ ಕುಜಗ್ರಹ ಉದ್ಭವ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಸೃಷ್ಟಿಯಾಗಿರುವಂಥದ್ದು. ಹಾಗೆ ಇದನ್ನು ಅಗ್ನಿಕಾರಕ ಅಂತ ಕೂಡ ಹೇಳುವಂಥದ್ದು. ನೋಡಿ, ಏನಿದು ಕುಜಗ್ರಹ ಕಾರಕ, ಏನು ಕಾರಕ ಅಂದರೆ ನೋಡಿ, ವಿಶೇಷವಾಗಿ ಒಬ್ಬ ಮನುಷ್ಯನ ತೇಜಸ್ಸು ಹೆಚ್ಚು ಮಾಡುವಂಥದ್ದು. ಹಾಗೆ ಈ ಪೊಲೀಸ್ಗಳು ಒಂದು ಧೈರ್ಯ ಸಾಹಸ ಮಾಡುವಂಥದ್ದು. ನೋಡಿ, ಕೆಲವರು ಈಗ ಬೆಟ್ಟ ಹತ್ತುತ್ತಾ ಇರ್ತಾರೆ, ಸಾಹಸ ಕ್ರೀಡೆಗಳಲ್ಲಿ ಭಾಗಿಯಾಗ್ತಿರ್ತಾರೆ, ಅವ್ರಿಗೆ ಕುಜಗ್ರಹ ಜಾತಕದಲ್ಲಿ ಬಲಿಷ್ಠನಾಗಿದೆ ಅಂತ ತಿಳ್ಕೋಬೇಕು ನಾವು. ಈ ರೀತಿ ಅವಾಗ ಮತ್ತೆ ಸದೃಢವಾಗಿ ದೇಹ ಕೂಡ ಬರುವಂಥದ್ದು, ತುಂಬ ಬಲಿಷ್ಠನಾಗಿರ್ತಾರೆ. ಈ ಆರ್ಮಿ ಆಫೀಸರ್ಸ್ ಎಲ್ಲ ಆಗಿರ್ತಾರೆ ನೋಡಿ, ಇವರಿಗೆಲ್ಲ ಕುಜಗ್ರಹ ಜಾತಕದಲ್ಲಿ ತುಂಬ ಚೆನ್ನಾಗಿರ್ತಾನೆ ಅಂತ ನಾವು ಅದು ಸಾಮಾನ್ಯವಾಗಿ ಅದು ನೋಡ್ಕೋಬೋದಾಗಿದೆ. ಅದೇ ರೀತಿ ಏನಾದರೂ ಈ ಗೌರ್ಮೆಂಟ್ ಕೆಲಸವನ್ನು ಕೂಡ ನಾವು ಕುಜದಿಂದ ನೋಡ್ತೀವಿ. ಈ ರೀತಿ ಇಂಥ ಕುಜಗ್ರಹನನ್ನು ಕೂಡ ನಾವು ಆರಾಧನೆ ಮಾಡ್ಕೊಂಡಾಗ, ಕುಜಗ್ರಹ ಏನಾದರೂ ಜಾತಕದಲ್ಲಿ ನೀಚನಾಗಿ ಆಕ್ಟಿವ್ ಮಾಡ್ಕೊಂಡಾಗ, ಕೆಲವರು ನೋಡಿ ಪೊಲೀಸ್ ಆಗಬೇಕು ಅಂತೆಲ್ಲ ತುಂಬ ಆಸೆ ಬೀಳ್ತಾ, ಅಂದರೆ ತುಂಬ ಎಕ್ಸಾಮ್ಸ್ ಬರಿತಾ ಇರ್ತಾರೆ, ಅವರು ಸ್ವಲ್ಪ ಕುಜನನ್ನು ಆರಾಧನೆ ಮಾಡಿಕೊಂಡ್ರೆ, ಈ ಸರಳ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಇನ್ನೂ ಅನೇಕ ವಿಚಾರಗಳಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ. ಹಾಗೆ ಈ ಕುಜಗ್ರಹ ಅನ್ನುವಂಥದ್ದು ನೋಡಿ, ಕುಜಗ್ರಹ ಉಚ್ಚ ಕ್ಷೇತ್ರ ಮತ್ತು ಸ್ವಕ್ಷೇತ್ರದಲ್ಲಿ ಏನಾದರೂ ಇತ್ತು ಅಂದರೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಈ ಸ್ವಕ್ಷೇತ್ರ ಅನ್ನುವಂಥದ್ದು ನಾವು ಮೇಷರಾಶಿಯಲ್ಲಿ ಕುಜಗ್ರಹ ಸ್ವಕ್ಷೇತ್ರ ಅಂತ ಹೇಳ್ತೀವಿ. ಏನಾದರೂ ಈ ಮೇಷ ಲಗ್ನದಲ್ಲಿ ಜನನವಾಗಿದ್ದು ಸ್ವಕ್ಷೇತ್ರದಲ್ಲಿ ಕುಜಗ್ರಹ ಏನಾದರೂ ಉಚ್ಚನಾಗಿದ್ದರೆ ತುಂಬ ವಿಶೇಷವಾಗಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ. ಯಾಕಂದರೆ ಪೂರ್ಣ ಫಲ ಕೊಡ್ತಾನೆ ಅಂತ. ಯಾವುದೇ ಗ್ರಹ ತಗೊಳ್ಳಿ, ಒಂದು ನೋಡಿ ಸ್ವಕ್ಷೇತ್ರ ಅಂದರೆ ಸ್ವಂತ ಮನೆ ಅಂತ. ನೋಡಿ, ಈಗ ನಾವೇ ತಗೊಳ್ಳಿ, ನಮ್ಮ ಮನೇಲಿದ್ರೆ ನಾವು ಎಷ್ಟು ಚೆನ್ನಾಗಿರ್ತೀವಿ. ಈಗ ನಾವು ನಮ್ಮ ಮನೇಲಿರೋದಕ್ಕೂ ಬೇರೆಯವ್ರ ಮನೇಲಿರೋದಕ್ಕೂ ಶತ್ರುಗಳ ಮನೇಲಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವ, ಇದೇ ಕೊಡೋದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಏನಾದರೂ ಗ್ರಹಗಳು ಅವ್ರ ಸ್ವಂತ ಮನೆಗಳಿದ್ದರೆ ಅವ್ರು ಪೂರ್ಣ ಫಲ ಕೊಡ್ತಾರೆ ಅಂತ. ಮತ್ತು ಉಚ್ಚಕ್ಷೇತ್ರ ಅಂದರೆ, ಈಗ ಆ ಉಚ್ಚಕ್ಷೇತ್ರ ಅನ್ನುವಂಥದ್ದು, ಈಗ ಅವರ ಒಂದು ಎಲ್ಲೋ ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ. ಅವರ ಕೆಲಸ ಕಾರ್ಯದಲ್ಲಿ ಎಲ್ಲಿ ಒಂದು ಆಫೀಸ್ ಅಂದ್ಕೊಳ್ಳಿ, ಈಗ ನಾವು ಒಬ್ಬ ಮನುಷ್ಯ ಅವನ ಆಫೀಸಲ್ಲಿ ಅವನು ಮೇಯ್ನು ಬಾಸ್ ಅಂತ ಹೇಳ್ತಾರೆ, ಅವ್ರಿಗೆ ಉಚ್ಚಕ್ಷೇತ್ರ ಅಂತ. ಈ ರೀತಿ ಇರುವಂತಹ ಸ್ಥಳಗಳಲ್ಲಿ ಏನಾದರೂ ಗ್ರಹಗಳು ಏನಾದರೂ ಬಲವಾಗಿದ್ದರೆ ಎಲ್ಲ ಫಲಗಳು ವಿಶೇಷವಾಗಿ ಸಿಗುತ್ತೆ ಅಂತ ನೋಡ್ಕೋಬಹುದು. ಹಾಗೆ ಕುಜ ನೀಚ ಕ್ಷೇತ್ರದಲ್ಲಿ ಶತ್ರು ಮನೆಗಳಿದ್ದರೆ ತುಂಬ ತೊಂದರೆಗಳು ಅನುಭವಿಸೋದು. ನೋಡಿ, ಆವಾಗಲೇ ಈ ಮದುವೆಗಳು ತುಂಬ ತಡ ಆಗಿಬಿಡುತ್ತೆ. ಮದುವೆಗಳು ಕೂಡಿದ್ರೂ ಕೂಡ ಅದು ಬಿಟ್ಟು ಹೋಗ್ತಾ ಇರುತ್ತೆ, ಮತ್ತು ಆರೋಗ್ಯ ಸಮಸ್ಯೆ ತುಂಬ ಕಾಡ್ತಾ ಇರುತ್ತೆ. ಈ ಕುಜಗ್ರಹ ನೋಡಿ, ನಾವು
ಈಗ ಏನು ಹೇಳ್ತಾರೆ, ಈಗ ರೋಗಕಾರಕ ಅಂತಲೂ ಕೂಡ ಹೇಳ್ತಾರೆ. ಏನಾದರೂ ಪದೇ ಪದೇ ನಮಗೆ ರೋಗದ ಪೀಡಿತರಾಗಿದ್ದರೆ, ಯಾಕಂದರೆ ತುಂಬ ಈಗ ಎಷ್ಟು ಹಾಸ್ಪಿಟಲ್ಗೆ ತೋರಿಸಿದ್ರು ಕೂಡ ಅದು ರೋಗ ನಮಗೆ ವಾಸಿ ಆಗ್ತಾ ಇರಲ್ಲ, ಇದಕ್ಕೂ ಕೂಡ ನೋಡ್ತಾರೆ ಕುಜಗ್ರಹನನ್ನು. ಈ ರೀತಿ ಏನಾದರೂ ನಮಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಾ ಇದ್ದು ಕೂಡ ಅದನ್ನು ಕುಜ ಶಾಂತಿ ಮಾಡ್ಕೋಬೇಕಾಗುತ್ತೆ. ಮತ್ತು ನೋಡಿ, ಕೆಲವರು ಈ ಕುಜ ಶಾಂತಿ ಅಂತಂದರೆ ಏನು ಮಾಡ್ತಾರೆ ಅಂತ, ಕೆಲವರು ನೋಡಿ ಸಂದರ್ಭದಲ್ಲಿ ಒಂದು ಗ್ರಹ ಶಾಂತಿ ಮಾಡಬೇಕು ಅಂತಂದರೆ ಬರೀ ಹೋಮ ಮಾಡುವಂಥದ್ದಲ್ಲ. ಕೆಲವರು ಈಗ ಮಾಮೂಲಿ ಹೋಗ್ಬಿಟ್ಟು ಹೋಮ ಮಾಡಿ ಇದು ಮಾಡಿಬಿಡ್ತಾರೆ, ಅದ್ರ ಹೋಮ ಅಲ್ಲ. ಆ ಕುಜ ಶಾಂತಿ ಅನ್ನುವಂಥದ್ದು ಅದಕ್ಕೆ ಈ ರೀತಿಯೇ ಮಾಡಬೇಕು ಅಂತೇಳಿ ವಿಧಿವಿಧಾನಗಳಿದೆ. ಹಾಗಾಗಿ ಒಂದು ಕುಜಶಾಂತಿ ಅಂತ ಬಂದಾಗ ಒಂದು ಗ್ರಹ ಶಾಂತಿ ನಾವು ಮಾಡ್ಕೋಬೇಕು ಅಂತಂದರೆ ಒಂದೊಂದು ಗ್ರಹಕ್ಕೂ ಇಷ್ಟಿಷ್ಟೇ ಜಪ ಅಂತ ಇದೆ. ಫಸ್ಟು ಜಪ ಮಾಡಿಸ್ಬೇಕು. ಒಂದು ಗ್ರಹಗಳು, ಯಾವ ಗ್ರಹ ನಮಗೆ ನೀಚನಾಗಿದ್ದಾನೆ, ಯಾವ ಗ್ರಹ ನಮಗೆ ಬಲ ಇಲ್ಲ, ಆ ಒಂದು ಬಲಪಡಿಸ್ಕೋಬೇಕು, ಆಕ್ಟಿವ್ ಮಾಡ್ಕೋಬೇಕು ಆ ಗ್ರಹ ಅಂತಂದ್ರೆ ಆ ಗ್ರಹದ ನಾವು ಏನು ಮಾಡಬೇಕು, ಪ್ರಥಮವಾಗಿ ಜಪ ಮಾಡಬೇಕು. ಒಂದೊಂದು ಗ್ರಹಕ್ಕೂ ಇಷ್ಟಿಷ್ಟೇ ಜಪ ಸಂಖ್ಯೆ ಅನ್ನೋಂಥದ್ದಿದೆ, ಅಷ್ಟು ಜಪ ಸಂಖ್ಯೆ ಮಾಡಬೇಕು. ಅದರ ಅರ್ಧ ನಾವು ಏನು ಮಾಡಬೇಕು, ತರ್ಪಣ ಕೂಡ ಕೊಡುವಂಥದ್ದಿದೆ. ಆ ಗ್ರಹಕ್ಕೆ ತರ್ಪಣವನ್ನು ಕೊಡಬೇಕು, ತದನಂತರ ಹೋಮವನ್ನು ಕೂಡ ಮಾಡಬೇಕು. ಇಷ್ಟೇ ಒಂದು ಜಪ ಸಂಖ್ಯೆಯಲ್ಲಿ, ಒಂದು ಕ್ರಮ ಸಂಖ್ಯೆಯಲ್ಲಿ, ಇಷ್ಟೇ ಸಂಖ್ಯೆಯಲ್ಲಿ ಹೋಮ ಮಾಡಬೇಕು, ಇಷ್ಟೇ ಸಂಖ್ಯೆಯಲ್ಲಿ ತರ್ಪಣ ಕೊಡಬೇಕು, ಇಷ್ಟೇ ಸಂಖ್ಯೆಯಲ್ಲಿ ಜಪ ಮಾಡಬೇಕು ಅಂತ ಇದೆ. ಈ ರೀತಿ ಮಾಡ್ಕೊಂಡಾಗ ನಮಗೆ ಪೂರ್ಣ ಫಲ ಗುರುಗಳೇ, ಈಗ ಕುಜದೋಷ ಇರುತ್ತಲ್ಲ, ಅವರು ಸರಳವಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು, ಅದಕ್ಕೆ ಏನಾದರೂ ಮಾರ್ಗ ಇದೆಯಾ ಅಂತ ತಿಳಿಸ್ಕೊಡೋದು? ಹೌದೌದು. ನೋಡಿ, ಈಗ ಸಾಮಾನ್ಯವಾಗಿ ಎಲ್ಲರೂ ಬಂದ ತಕ್ಷಣ ಹೋಮ ಮಾಡಿಸಿ, ಅವನ ಮಾಡಿಸಿ, ಹಂಗೆ ಮಾಡಿಸಿ, ಹಿಂಗೆ ಮಾಡಿಸಿ ಅಂತಿರ್ತಾರೆ. ಹೌದು, ಈಗ ಅದು ನೋಡಬೇಕು ಆ ಟೈಮಲ್ಲಿ ಅವ್ರಿಗೆ ಯಾವ ರೀತಿ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ನೋಡಿ, ಈಗ ಮದುವೆ ಆಗಿಲ್ಲ ಅಂತ ಒಂದು ಕ್ವಶನ್ನು. ಈಗ ಇನ್ನೂ 25 ವರ್ಷನೋ 26 ವರ್ಷನೋ 23 ವರ್ಷನೋ ಮದುವೆ ಆಗಿಲ್ಲ ಅಂತಂದರೆ ಸರಳ ಪರಿಹಾರ ಮಾಡಿಕೊಂಡ್ರೆ ಓಕೆ. ಈಗ 30-35 ವರ್ಷ ಆಗಿ 33, 35, 36, 40 ವರ್ಷ ಹುಟ್ಲೇ ಆಗಿಬಿಟ್ಟಿರುತ್ತೆ. ಆವಾಗ ಏನಾಗ್ಬಿಡುತ್ತೆ, ಅವ್ರಿಗೆ ತುಂಬ ಎಫೆಕ್ಟ್ ಆಗಿದೆ ಅಂತ. ಯಾಕಂದರೆ ತುಂಬ ಪ್ರಮಾಣದಲ್ಲಿ ಅವ್ರಿಗೆ ಅದನ್ನು ಅನುಭವಿಸ್ತಾ ಇರ್ತಾರೆ, ಅವ್ರಿಗೆ ಪರಿಹಾರ ಆಗಿಲ್ಲ ಅಂತ. ಅವ್ರಿಗೆಲ್ಲ ಈ ಸರಳ ಪರಿಹಾರ ಮಾಡ್ಕೊಂಡ್ರೆ ಆಗಲ್ಲ. ಅವ್ರಿಗೆಲ್ಲ ವಿಶೇಷವಾಗಿ ಜಪ ಸಂಖ್ಯೆ ಹೇಳ್ದಂಗೆ ತರ್ಪಣ ಹವನಾದಿಗಳೆಲ್ಲ ಮಾಡ್ಕೋಬೇಕಾದ್ರೆ ನೋಡಿ, ಕುಜದೋಷ ಇರುತ್ತೆ, ಮದುವೆ ಫಿಕ್ಸ್ ಆಗಿ ತೊಂದರೆ ಅನುಭವಿಸ್ತಿರ್ತಾರಲ್ಲ, ಅವರು ಏನು ಮಾಡ್ಕೋಬೇಕು, ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಏನು ಮಾಡ್ಕೋಬೇಕು, ಈ ಸರಳ ಪರಿಹಾರಗಳು ಅಂತ ಹೇಳ್ತೀನಿ. ನೋಡಿ, ವಿಶೇಷವಾಗಿ ಕುಜ ಶಾಂತಿ ಆಗ್ಬೇಕಂತಂದ್ರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆರಾಧನೆ ಮಾಡಬೇಕು. ಹಾಗೆ ಸುಬ್ರಹ್ಮಣ್ಯ ದೇವರ ಅಷ್ಟೋತ್ತರವನ್ನು ನಾವು ಜಪ ಮಾಡಬೇಕು ಅಂತ. ಅಂದರೆ ದಿನನಿತ್ಯವೂ ಕೂಡ ಮನೆಯಲ್ಲಿ ಈ ಸುಬ್ರಹ್ಮಣ್ಯ ದೇವರ ಅಷ್ಟೋತ್ತರವನ್ನು ಸಾಮಾನ್ಯವಾಗಿ ಈಗ ಹೊರಗಡೆ ಎಲ್ಲ ಬುಕ್ಸ್ಗಳೆಲ್ಲ ಕೂಡ ಸಿಗುತ್ತೆ, ಪುಸ್ತಕಗಳಲ್ಲಿ, ಅಥವಾ ಈಗ ಮೊಬೈಲ್ ಈಗ ಎಲ್ಲರ ಹತ್ರ ಕೂಡ ಮೊಬೈಲ್ ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಇರ್ತಾರೆ. ಆ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ ಅಂದರೆ ಕೂಡ ಸಿಕ್ಕಿಬಿಡುತ್ತೆ. ಅದನ್ನು ದಿನನಿತ್ಯವೂ ಕೂಡ ಮನೆಯಲ್ಲಿ, ದೇವರ ಮನೆಯಲ್ಲಿ ದಿನನಿತ್ಯವೂ ಕೂಡ ಪಠನೆ ಮಾಡಬೇಕು. ಅಷ್ಟೋತ್ತರ ಅಂದರೆ 108 ಒಂದು ಆ ದೇವರ ಒಂದೊಂದು ನಾಮಧೇಯಗಳಿರುತ್ತೆ, ಅದನ್ನು ಹೇಳ್ಕೊಳ್ತಾ ಅದನ್ನು ಪೂಜೆ ಮಾಡ್ಕೋಬೇಕು, ಸಂಕಲ್ಪವನ್ನು ಮಾಡಿ. ಮತ್ತು ಪ್ರತಿ ಮಂಗಳವಾರದ ದಿನ ಸುಬ್ರಹ್ಮಣ್ಯ ದೇವಸ್ಥಾನಗಳು ಹೋಗಿ ಪೂಜೆ ಮಾಡಬೇಕು ಅಂತ. ನೋಡಿ, ಏನು ಸೇವೆ ಮಾಡ್ಬೋದು, ಒಂದು ಅರ್ಚನೆ ಮಾಡಿಸ್ಬೋದು, ಅಥವಾ ಅಭಿಷೇಕಗಳನ್ನು ಮಾಡಿಸ್ಬೋದು, ಅಥವಾ ನೋಡಿ ಕೆಲವೊಂದು ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಇದನ್ನು ರಥ ಎಳೆಯೋದು ಅಂತೆಲ್ಲ ಮಾಡಿಸ್ತಾರೆ. ಈ ರೀತಿನೆಲ್ಲ ಮಾಡಿಸ್ಕೊಂಡಾಗ ಕೂಡ ಕುಜ ಶಾಂತಿ ಆಗುವಂಥದ್ದು ಕೂಡ ನೋಡ್ಕೋಬೋದು. ಮತ್ತು ಇನ್ನೂ ಸರಳ ಪರಿಹಾರ ಹೇಳ್ತಾರೆ ನೋಡಿ, ಈ ಇರುವೆಗಳಿಗೆ ಸಕ್ಕರೆ ಹಾಕೋದು ಅಂತ, ಅದನ್ನು ಕೂಡ ಮಾಡ್ಕೊಂಬಂದರೆ ಅನುಕೂಲ ಆಗುತ್ತೆ. ಮತ್ತು ನಾಯಿಗಳಿಗೆ ರೊಟ್ಟಿ ಹಾಕಿದ್ರು ಕೂಡ ಎಷ್ಟೋ ಮುಂದೆ ಇಂದಿನ ಪಾಪ ಪುಣ್ಯಗಳೆಲ್ಲವೂ ಕೂಡ ನಮಗೆ ಅದು ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಇರುವಂಥ ಕುಜದೋಷ ಕಡಿಮೆ ಆಗುತ್ತೆ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳುತ್ತೆ. ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಂಡಾಗ ನಮಗೆ ಅನುಕೂಲ ಆಗುವಂಥದ್ದು. ನೋಡಿ, ಅದೇ ರೀತಿ ಬೆಳ್ಳಿಯಲ್ಲಿ ಎತ್ತಿನ ಪ್ರತಿಮೆ ಮಾಡಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ, ಎತ್ತುಗಳಿರುತ್ತೆ, ಅದನ್ನು ಕೂಡ ದಾನ ಮಾಡಬೇಕು ಅಂತ ಹೇಳುತ್ತೆ. ಹಾಗೆ ಕುಜನಿಗೆ ಕೆಂಪು ವಸ್ತ್ರ ದಾನ ಮಾಡಬೇಕು ಅಂತ ಹೇಳುತ್ತೆ. ಯಾರಿಗೆ ದಾನ ಮಾಡಬೇಕು? ಅರ್ಚಕರಿಗೆ, ಯಾವ್ದಾದ್ರು ಒಂದು ದೇವಸ್ಥಾನದ ಅರ್ಚಕರಿಗಾಗಲಿ, ಸುಬ್ರಹ್ಮಣ್ಯ ದೇವಸ್ಥಾನದ ಅರ್ಚಕರಿಗಾಗಲಿ ಈ ಕೆಂಪು ವಸ್ತ್ರವನ್ನು ದಾನ ಮಾಡಿಕೊಂಡಾಗ ನಮಗೆ ಅನೇಕ ಫಲಗಳು ಸಿಗುತ್ತೆ ಅಂತ. ಈ ರೀತಿ ಮಾಡ್ಕೊಂಡಾಗ ಸರಳ ಪರಿಹಾರಗಳಿದೆಯಲ್ಲ. ಅದ್ರ ಜೊತೆ ಇನ್ನೇನು ಮಾಡಬೇಕು ಅಂತ ನೋಡಿ, ಚಿಕ್ಕ ಮಕ್ಕಳು, ಈಗ ಇನ್ನೊಂದು ನೋಡಿ ತುಂಬ ವಿಶೇಷವಾಗಿರೋದು, ಈ ಚಿಕ್ಕ ಮಕ್ಕಳಿಗೆ ಸಿಹಿ ಪದಾರ್ಥಗಳನ್ನು ಕೊಡಿಸ್ಬೇಕಂತೆ. ನೋಡಿ, ಈ ರೀತಿಯಲ್ಲಿ ಈಗ ಕುಜದೋಷ ಅನ್ನೋದಕ್ಕೆ ಇದೆಲ್ಲ ಇದು ಚಿಕ್ಕ ಪುಟ್ಟ ಪರಿಹಾರಗಳಿದ್ದು. ಇದೆಲ್ಲ ಏನಾಗುತ್ತೆ, ನಮ್ಮಲ್ಲಿರುವ ಆ ದೋಷಗಳು ನಮಗೆ ಕಾಲಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದೆಲ್ಲ ಪುಣ್ಯ ಕಾರ್ಯಗಳಿದೆಲ್ಲ. ನೋಡಿ, ಚಿಕ್ಕ ಮಕ್ಕಳು ನಾವು ದೇವ್ರ ಸಮಾನ ನೋಡ್ತೀವಿ, ಆ ಸಿಹಿ ತಿಂಡಿಗಳಂದ್ರೆ ಇಷ್ಟ ಆಗುತ್ತೆ. ಆ ರೀತಿ ಅವ್ರನ್ನ ಸಂತೋಷಪಡಿಸಿದಾಗ ನಮ್ಮಲ್ಲಿರುವ ಏನೇ ತೊಂದರೆಗಳಿದ್ರು ಕೂಡ ನಿವಾರಣೆ ಆಗುವಂಥದ್ದು. ಇರುವೆಗಳಿಗೆ ಸಕ್ಕರೆ ಹಾಕುವಂಥದ್ದು, ನಾಯಿಗಳಿಗೆ ರೊಟ್ಟಿಗಳು ಹಾಕುವಂಥದ್ದು, ಇದೆಲ್ಲವೂ ಕೂಡ ವಿಶೇಷವಾಗಿರುವಂಥದ್ದು. ಈ ರೀತಿ ಮಾಡ್ಕೊಂಡಾಗ ನಮಗೆ ಈ ರೀತಿ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಕುಜದೋಷ ಏನಿದ್ರು ಕೂಡ ಶಾಂತಿ ಆಗುತ್ತೆ ಅಂತ. ಇನ್ನು ವೀಕ್ಷಕರೇ, ಗುರುಗಳು ಕುಜದೋಷ ಅಂದ್ರೆ ಏನು ಹಾಗೂ ಅದಕ್ಕೆ ಯಾವ ರೀತಿ ಸರಳವಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ತಿಳಿಸ್ಕೊಟ್ರು. ಗುರುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಜಾತಕವನ್ನ ಬರ್ಸ್ಕೊಳ್ಬೇಕು, ಜಾತಕದ ವಿಶ್ಲೇಷಣೆಯನ್ನ ಮಾಡ್ಕೊಳ್ಬೇಕು, ಹಾಗೂ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಸಮಾರಂಭಗಳಿಗೆ ದಿನಾಂಕವನ್ನ ನಿಗದಿ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಅಡ್ರೆಸ್ ಡಿಸ್ಪ್ಲೇ ಆಗ್ತಾ ಇದೆ.
ಇದಾಗಿತ್ತು ಇಂದಿನ ಅಶ್ವಜ್ಯೋತಿಷ್ಯ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.